ಕನ್ನಡ ವಾಹಿನಿಗೆ ಸ್ವಾಗತ. ಹಜರತ್ ಸೈಯದ್ ಬಾದಶಾ ಹಾಗೂ ಶ್ರೀ ಶಿವಪ್ಪಜ್ಜನವರ ಉರುಸು ಪ್ರಯುಕ್ತ ಪಟ್ಟಣದಲ್ಲಿ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಕಾರ್ಯಕ್ರಮ ಬುಧವಾರ ಜರುಗಿದೆ. ಹಿರೇ ಮಸೂತಿಯಿಂದ ಬಜಾರ್ ಮಾರ್ಗವಾಗಿ ಅಜ್ಜನವರ ಮನೆಯಿಂದ ಗಂಧವನ್ನ ಹೊತ್ತಿ ಬಾವನ್ ಬಂಡೆಕೋಟೆ ಮೇಲಿರುವ ಹಜರತ್ ಸೈಯದ್ ಬಾದಶಾ ದರ್ಗಾದವರೆಗೆ ಮೆರವಣಿಗೆ ಮಾಡಲಾಗಿದೆ. ನಂತರ ಸಂತ ಸೂಫಿ ಸೈಯದ್ ಬಾದಶಾ ದರ್ಗಾಕ್ಕೆ ಮತ್ತು ಪಕ್ಕದಲ್ಲಿ ಇದ್ದ ಶರಣ ಶಿವಯ್ಯಜ್ಜಪ್ಪನ ಗದ್ದುಗೆಗೆ ಹಿಂದೂ ಮುಸ್ಲಿಂ ಭಕ್ತರು ಭಾವೈಕ್ಯತೆಯಿಂದ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಹಜರತ್ ಸೈಯದ್ ಸಾದತ ದರ್ಗಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಾವೈಕ್ಯತೆ ನಡಿಗೆ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ನಾಡಿನಾದ್ಯಂತ ಸೌಹಾರ್ದ ಯಾತ್ರೆಯನ್ನ ಬಯಸುವ ಮತಾತೀತ ಮನಸ್ಸುಗಳು ಇದೆ. ಸ್ನೇಹ ಪ್ರೇಮ ಬಯಸುವವರು ನಮ್ಮೊಂದಿಗೆ ಕೈ ಜೋಡಿಸುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ನಡಿಗೆಯಲ್ಲಿ ಭಾಗವಹಿಸಿದ ನಿಡಗೋಳದ ಸೂಫಿ ಶರಣ ಹಜರತ್ ಸೈಯದ್ ಹುಸೇನ್ ಸಾಹಿಬ್ ಹೇಳಿದ್ದಾರೆ. ಎಲ್ಲರಿಗೂ ಹಜರತ್ ಸೈಯದ್ ಬಾಷಾ ಹಾಗೂ ಶಿವಪ್ಪಜ್ಜನವರ ಉರುಸಿನ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಹಜರತ್ ಸೈಯದ್ ಸಾದಾತ್ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ದರ್ಗಾದ ಸಮಸ್ತ ಸದ್ಭಕ್ತರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಬದಾಮಿಯ ನವಗ್ರಹ ಹಿರೇಮಠ ಪೂಜ್ಯರು ಹಾಗೂ ನವಲ್ಗುಂದದ ಗವಿಮಠದ ಪೂಜ್ಯರು ಹಾಗೂ ಇಲ್ಕಲ್ದ ಹಜರತ್ ಮುರ್ತುಜಾ ಖಾದ್ರಿ ರಹಮತುಲ್ಲಾ ಅವರ ಪೂಜ್ಯರು ಹಾಗೂ ಗರಗದ ಹಾಗೂ ಕೊಂಡಗುಳಿಯ ಪೂಜ್ಯರಾದಂತಹ ಪ್ರಶಾಂತ್ ದೇವರು ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಬದಾಮಿಯಲ್ಲಿರ್ತಕ್ಕಂತಹ ಮಾರುತೇಶ್ವರ ದೊಡ್ಡ ಹನುಮಂತ ದೇವಾಲಯದಿಂದ ಚಾಲನೆಯನ್ನು ನೀಡ್ತಾ ಇದ್ದೇವೆ. ರಾಮದೂತ ಹನುಮನ ಕೃಪಾ ಕಟಾಕ್ಷ ಎಲ್ಲ ಶರಣರ ಮೇಲೆ ಇರಲಿ ಅಂಥೇಳಿ ಹಾಗೂ ಹಜರತ್ ಸೈಯದ್ ಬಾಷಾ ಹಾಗೂ ಶ್ರೀ ಶಿವಪ್ಪಜ್ಜನವರ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಶರಣ ಮೇಲೆ ಇರಲಿ ಅಂಥೇಳಿ ಈ ಕಾರ್ಯಕ್ರಮವು ನಾಡಿನ ಉದ್ದಗಲಕ್ಕೂ ಬೇಳೆಯಲ್ಲಿ ಎಲ್ಲರ ಮನಸ್ಸು ಒಂದಾಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಶರಣರ ನಡೆಗೆ ಭಾವೈಕ್ಯತೆಯ ಕಡೆಗೆ ಅನ್ನುವ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಎಲ್ಲ ಪೂಜ್ಯರ ಜೊತೆಗೆ ಎಲ್ಲ ಮೌಲಿಗಳ ನರಗುಂದ, ಇಲ್ಕಲ್ಲು, ಬಿಜಾಪುರ ಅಲ್ಲಿಂದ ಮಾಡಿಸಿದ್ದಾರೆ. ಜೊತೆಗೆ ಬೈರನಟ್ಟಿ ಪೂಜ್ಯರು, ಬದಾಮಿ ಪೂಜ್ಯರು, ಪ್ರಶಾಂತ್ ಅವರು ಇಷ್ಟೆಲ್ಲ ಇವರನ್ನು ಕರ್ಕೊಂಡು ಸೈಯದ್ ಮುಬಾರಕ್ ಅವರು ಈ ಕಾರ್ಯವನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು. ಈ ನಾಡಿನೊಳಗೆ ಭಾಳಷ್ಟು ಸಂಸ್ಕಾರ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು. ಜೊತೆಗೆ ಎಲ್ಲರೂ ಹೊಂದಾಣಿಕೆಯಾಗಿ ಬಸವಣ್ಣನ ಆನತಿಯಂತೆ ಇವನಾರವ ಎಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಿ ಅನ್ನುವ ಉಪಾಧಿ ಒಳಗೆ ನಡೀತಕ್ಕಂಥ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥ ಸೈಯದ್ ಮುಬಾರಕ್ ಅವರು ಭಾಳ ಚಲೋ ಕೆಲಸ ಮಾಡಕತ್ಯಾರ. ನಮ್ಮ ಪರಂಪರೆ ಹೆಂಗದ ಹಿಂದೆ ನೋಡ್ರಿ, ಈಗ ನೋಡ್ರಿ ಸೈಯದ್ ಬಾದ್ಶಾ ಅವರು, ಹಜರತ್ ಸೈಯದ್ ಬಾದ್ಶಾ ಅವರು ಶಿವಪ್ಪಜ್ಜನವರು ಹೆಂಗೆ ಹೊಂದಾಣಿಕೆಯಾಗಿ ನೋಡ್ರಿ ಎಷ್ಟು ಚಲೋ ಕೆಲಸ ಮಾಡಿದ್ರಿ ಈ ನಾಡಿನೊಳಗಂತ. ಹಂಗೇನೆ ಶಿಶುನಾಳ ಶರೀಫರು, ಗೋವಿಂದ ಭಟ್ರು ಈ ನಾಡಿನೊಳಗೆ ಅದ್ಭುತ ಕೆಲಸವನ್ನ ಮಾಡಿದ್ರು. ಶಿಶುನಾಳ ಶರೀಫರು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಅದ್ಭುತ ಕೊಡುಗೆ ಅಂದ್ರೆ ಸಾಹಿತ್ಯವನ್ನ ಬಹಳ ಅದ್ಭುತ ಸಾಹಿತ್ಯವನ್ನ ಕೊಟ್ರವ್ರು ಕನ್ನಡಕ್ಕೆ. ಶರೀಫರು ಮತ್ತು ಗೋವಿಂದ ಭಟ್ರು ಎಷ್ಟು ಅನನ್ಯ ಭಾವನೆಯಿಂದ ಇದ್ರು ಅಂತಕ್ಕಂಥದ್ದು. ಅದೇ ತಾನೇ ಪರಂಪರೆ ಒಳಗ ನೋಡ್ರಿ ನಮ್ಮ ಶಿರಟ್ಟಿ ಫಕೀರೇಶ್ವರರು ಜೊತೆಗೆ ಅಲ್ಲಿ ವಂಶಸ್ಥರು ಬಂದಿದ್ದಾರೆ, ಖಾಜಾ ಅಮೀನುದ್ದೀನ್ ಅವರು. ನೋಡ್ರಿ ಅವರೆಲ್ಲ ಏನು ಭಾವನೆ ಇದ್ದಿಲ್ಲ ಅವಾಗ. ಅಂದ್ರೆ ಇವ್ರು ಹೆಚ್ಚು ಇವ್ರು ಕಡಿಮೆ, ಅವರು ಆ ಜಾತಿಯರು ಇವ್ರು ಇವು ಜಾತಿಯರು ಅಂತಿದ್ದಿಲ್ಲ. ನಾವೆಲ್ಲ ಸಣ್ಣವ್ರು ಇದ್ದಾಗ ನಮ್ಮೂರಾಗೆಲ್ಲ ಕಾಕ, ಮಾವ, ದೊಡ್ಡಪ್ಪ, ಚಿಗಪ್ಪ ಹಿಂಗ್ ಕರಿತಿದ್ವಿ. ಹಿಂಗ್ ಕರೆದು ಕೂಡ ಆಡ್ತಿದ್ವಿ. ಈ ಅಲೆ ಹಬ್ಬ ಬಂತಂದ್ರು ಕೂಡ ಬಹಳ ಖುಷಿಯಿಂದ ಅದ್ರ ನಾವು ಜಿಗಿತಿದ್ವಿ, ಜೊತೆಗೆ ಆಡಾಡ್ತಿದ್ವಿ, ಓಡಾಡ್ತಿದ್ವಿ. ಹಿಂಗೆಲ್ಲ ಆ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥವ್ರು ನಮ್ಮ ನಾಡಿನ ಜನತೆ. ಹಾಗಾಗಿ ಅದಕ್ಕೆ ಮತ್ತು ಹೊಸತನ್ನ ಬಹುತೇಕ ಸೈಯದ್ ಮುಬಾರಕ್ ಅವರು ಹೊಸ ವಿಚಾರವನ್ನ ಹೊಂದಾಣಿಕೆಯಾಗಿ ಇಷ್ಟೆಲ್ಲ ಪೂಜ್ಯರನ್ನ
ಇಷ್ಟೆಲ್ಲ ನಿಮ್ಮನ್ನ ಎಲ್ಲರನ್ನ ಕರ್ಕೊಂಡು ಇದೊಂದು ಹೊಸ ವಿಶೇಷವಾಗಿ ಈ ನಾಡಿನೊಳಗ ಅದ್ಭುತ ಕ್ರಾಂತಿಯನ್ನ ಸೈಯದ್ ಮುಬಾರಕ್ ಅವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಇಷ್ಟ ಅನಿಸ್ತದ. ಹಾಗಾಗಿ ಅವ್ರು ಒಬ್ಬ ವಿದ್ಯಾವಂತರು, ಬುದ್ಧಿವಂತರು, ವಿಚಾರವಂತರು, ಅವ್ರೇನ್ ದಡ್ರಲ್ಲ, ಜೊತೆಗೆ ಓದ್ದವ್ರಲ್ಲ, ಓದೇ ಇರ್ತಕ್ಕಂಥವ್ರಲ್ಲ, ಓದ್ದವ್ರು, ವಿಚಾರವಂತರು, ಇಂಥ ಎಲ್ಲರೂ ಒಂದು ಅಂತಕ್ಕಂಥದ್ದು. ನಮ್ಮ ಗದಗಿನ ಅಜ್ಜವ್ರು ಹೇಳ್ತಿದ್ರು, ಲಿಂಗೈಕ್ಯ ತೋಂಟದ ಸಿದ್ಲಿಂಗ್ಸ್ಗಳು ಎಲ್ಲರ ಮೈಯಾಗ ಹರಿದು ಕೆಂಪು ರಕ್ತನ ಅಂತಿದ್ರು. ಅವ್ರು ಯಾರ ಮೈಯಾಗ ಹಸಿರು ರಕ್ತ ಐತಿ ತೋರಿಸ್ಕೊಡ್ರಿ ಅಂತಿದ್ರು. ಹಂಗೆ ಎಲ್ಲರೂ ಒಂದು ಈ ಮನುಷ್ಯ ಈ ಲೋಕಕ್ಕೆ ಬಂದ್ಮೇಲೆ ಎಲ್ಲರೂ ನಾವು ಒಂದು ಅಂತಕ್ಕಂಥ ಭಾವನೆಯಿಂದ ಹೋದ್ರೆ ಬಹಳ ಖುಷಿ ಆಗ್ತದ, ನಾಡೇ ಬೆಳಗ್ತದ ಅಂತಕ್ಕಂಥದ್ದು ಇಲ್ಲಿವರೆಗೆ ಎಲ್ಲ ಪೂಜ್ಯರು ಮಾತಾಡಿದ್ದಾರೆ. ಬಹುತೇಕ ಈ ಸಂದೇಶ ಈ ನಾಡಿಗೆ ಹೋಗ್ಲಿ, ಎಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ನಾವು ನಡ್ಕೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಶರಣರ ನಡೆಗೆ, ಭಾವೈಕ್ಯತೆ ಕಡೆಗೆ, ಅಂದ್ರೆ ಎಲ್ಲರೂ ಒಂದಾಗಿರ್ತಕ್ಕಂಥದ್ದು, ಚಂದಾಗಿರ್ತಕ್ಕಂಥದ್ದು, ಜೊತೆಗೆ ದ್ವೇಷ, ಅಸೂಯೆ ಇವೆಲ್ಲವನ್ನ ಬಿಟ್ಟು ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ನಡೆದ್ರೆ ನಾವು ಬಹಳ ಭಾಗ್ಯವಂತರಾಗ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನನ್ನ ಕರೆಸಿ ಬಹುತೇಕ ಮುಬಾರಕ್ ಅವರು ನಮ್ಮ ಮಠಕ್ಕೆ ಬಂದು ನವಲಗುಂದ ಗವಿ ಮಠಕ್ಕೆ ಬಂದು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಬದಾಮಿ ಪೂಜ್ಯರು ಫೋನ್ ಮಾಡಿ ಹೇಳಿದ ಮೇಲೆ ಅವ್ರು ಬಂದು ನನ್ನ ಇಲ್ದ ಸಮಯದೊಳಗ ಈ ಪತ್ರಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ನಮ್ಮ ಬೈರನಟೇಜ್ ಅವರು ಬಹುತೇಕ ಈ ಕಾರ್ಯಕ್ರಮ ತಪ್ಪಿಸಿಕೊಂಡಿದ್ರೆ ಏನೋ ಒಂದು ತಪ್ಪಿಸಿಕೊಂಡೇನೆ ಅಂತಕ್ಕಂಥ ಭಾವನೆ ಆಗ್ತಿತ್ತು. ಇಲ್ಲಿ ಬಂದು ನೋಡಿದಾಗ ಬಹಳ ಖುಷಿ ಆಯ್ತು ಅಂತಕ್ಕಂಥ ಮಾತುಗಳು ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದರ್ಗಾದ ಉರುಸು ಮತ್ತು ಮಹಾಪ್ರಸಾದ ದಾಸೋಹ ಗುರುವಾರ ಜರುಗಿದೆ. ದರ್ಗಾದ ಪೀಠಾಧಿಪತಿಗಳು ಆದ ಹಜರತ್ ಸೈಯದ್ ಮುಬಾರಕ್ ಬಾದ್ಶಾ ಇವರ ನೇತೃತ್ವದಲ್ಲಿ ಬಾದಾಮಿ ನವಗ್ರಹ ಹಿರೇಮಠದ ಪೂಜ್ಯ ಶಿವಾಚಾರ್ಯ ಸ್ವಾಮೀಜಿ, ನವಲಗುಂದ ಗವಿಮಠದ ಪೂಜ್ಯ ಬಸವಲಿಂಗ ಸ್ವಾಮೀಜಿ, ವಿಜಯಪುರದ ಹಜರತ್ ಸೈಯದ್ ಮೊಹಮ್ಮದ್ ಗೇಸುದರಾಜ್ ಹುಸೇನಿ ಇಳಕಲ್ನ ಹಜರತ್ ಸೈಯದ್ ಶಾ ಮುರ್ತುಜಾ ಹುಸೇನಿ ಅಲ್ ಖಾದ್ರಿ ಅಲ್ ಮಾರೂಫ್ ಫೈಸಲ್ ಪಾಷಾ, ನರಗುಂದ ಬೈರ್ನಹಟ್ಟಿ ದೊರೆಸ್ವಾಮಿ ಮಠದ ಪೂಜ್ಯ ಶಾಂತಲಿಂಗ ಸ್ವಾಮಿಗಳು, ಕೊಂಡಗೋಳಿಯ ಪ್ರಶಾಂತ ದೇವರು, ಸಿಂಧನೂರು ಚಿಂತಾಪಲ್ಲಿಯ ಗುರು ಡಾಕ್ಟರ್ ಗಫೂರ್ ತಾತನವರು, ಸಿಂಧನೂರು ಹಜರತ್ ಸೈಯದ್ ಶಾ ರಫೀಯುದ್ದೀನ್ ಖಾದ್ರಿ, ನೀಡಿಗೋಳ ಸೂಫಿ ಶರಣ ಹಜರತ್ ಸೈಯದ್ ಹುಸೇನ್ ಸಾಬ್, ನರಗುಂದ ಮೆಹಬೂಬ್ ಸುಬಾನಿ, ದರ್ಗಾದ ಹಜರತ್ ಮಹಬೂಬ್ ಸಾಬ್ ಶರಣರು, ಅಸೂತಿಯ ರೇವಣಸಿದ್ದ ಸ್ವಾಮಿಗಳು, ಬಾದಾಮಿಯ ಮುದುಕಯ್ಯ ಹಿರೇಮಠ ಸ್ವಾಮಿಗಳು, ಶರಣಯ್ಯ ಹಿರೇಮಠ ಸ್ವಾಮಿಗಳು ಹಾಗೂ ದರ್ಗಾದ ಮುತ್ವಲ್ಲಿ ಜನಾಬ್ ಮೆಹಬೂಬ್ ಸಾಹೇಬ್ ಮುಲ್ಲಾ ಮತ್ತಿತರರು ಭಾವೈಕ್ಯತೆ ನಡಿಗೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.